ನಮಸ್ತೆ ಬಂಧುಗಳೇ, ನಾನು ಇವತ್ತೊಂದು ಹಾಡಿನ ಬಗ್ಗೆ ಮಾತಾಡ್ತೀನಿ. ಮತ್ತೊಂದು ಹಾಡಿನ ಬಗ್ಗೆ. ಈ ಹಾಡು ನಾನೇ ಬರೆದಿರ್ತಕ್ಕಂಥ ಹಾಡು ಮತ್ತು ಈ ಹಾಡಿಗೆ ನಾನೇ ರಾಗ ಸಂಯೋಜನೆ ಮಾಡಿದಂಥ ಹಾಡು ಇದು. ಈ ಹಾಡು ಯಾಕೆ ಬರದೆ ಅಂತಂದರೆ 2018ರಲ್ಲಿ ತೆಲಂಗಾಣದಲ್ಲಿ ಒಂದು ಮರ್ಯಾದೆ ಹತ್ಯೆ ಆಯಿತು. ಪ್ರಣವ್ ಕುಮಾರ್ ಅಂತ ನೀವು ಕೇಳಿರ್ಬೋದು. ಆ ಹೆಣ್ಣಿನ ತಂದೆಯೇ ಒಂದು ಸುಪಾರಿ ಕೊಟ್ಟು 1 ಕೋಟಿ ಸುಪಾರಿ ಕೊಟ್ಟು ತನ್ನ ಅಳಿಯನನ್ನು ಕೊಲೆ ಮಾಡಿಸಿದ್ದ. ಅಂದರೆ ಅಂತರ್ಜಾತಿ ವಿವಾಹದ ಕಾರಣಕ್ಕೋಸ್ಕರ ಮಗಳನ್ನ ಕಾಪಾಡೋಕ್ಕೋಸ್ಕರ ಮಗಳೆದುರುಗಡೆ ಗರ್ಭಿಣಿಯಾಗಿದ್ದಂಥ ಮಗಳು ಹಾಸ್ಪಿಟ್ಲಿಗೆ ಹೋಗಿದ್ದಾಗ ಅವಳ ಕಣ್ಣೆದುರುವೆ ತನ್ನ ಆಕೆ ಗಂಡನನ್ನು ಕೊಲೆ ಮಾಡಿಸ್ತಾರೆ ಬ್ರೂಟಲಾಗಿ, ಹಗಲಲ್ಲಿ. ಇದು ನೋಡಿದಾಗ ನಿಜವಾಗ್ಲೂ ಮನಸ್ಸಿಗೆ ತುಂಬ ಘಾಸಿ ಆಗೋಯಿತು. ಮರ್ಯಾದೆ ಹತ್ಯೆ ಭಾರತಾದ್ಯಂತ ಪ್ರಚಲಿತದಲ್ಲಿದೆ. ನಿಜವಾಗ್ಲೂ ಇದು ಮರ್ಯಾದೆ ಹತ್ಯೆನಾ ಅಥವಾ ಮರ್ಯಾದೆ ಗೇಡಿ ಹತ್ಯೆನಾ ಅನ್ನಿಸ್ತು. ತುಂಬ ದಿನಗಳ ಕಾಲ ನಂಗೆ ನಿದ್ರೆ ಬರಲಿಲ್ಲ. ಹೇಗೆ ಇದಕ್ಕೆ ಪ್ರತಿಕ್ರಿಯೆ ಕೊಡೋದು? ಹೇಗೆ ಜನ ಇದನ್ನು ತನ್ನ ಮರ್ಯಾದೆ ಹೊಟ್ಟೋಗುತ್ತೆ, ನನ್ನ ಮಗಳ ಗಂಡನಿಗಿಂತಲೂ ಅವಳ ಬದುಕಿಗಿಂತಲೂ ಅವಳನ್ನ ಕೊಲೆ ಮಾಡಿಬಿಡೋದಾಯ್ತು, ಮಕ್ಕಳನ್ನೇ ಕೊಲೆ ಮಾಡಿಬಿಡ್ತಾರೆ. ಕೊಲೆ ಮಾಡಿಬಿಡೋದೇ ದೊಡ್ಡದು, ನಮ್ಮ ಪ್ರೆಸ್ಟೀಜೇ ಸಮಾಜದಲ್ಲಿ ದೊಡ್ಡದು ಅಂತ ತಂದೆ ತಾಯಿಗಳು ಹೆಂಗೆ ಫೀಲ್ ಮಾಡ್ತಾರೆ ಅಂತ ಅನ್ನಿಸ್ತು ನನಗೆ. ಇದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡೋದು? ಎಷ್ಟೇ ಬುದ್ಧಿವಾದ ಹೇಳಿದ್ರು ಯಾರು ತಪ್ಪು ಇದರಲ್ಲಿ? ಪ್ರೀತಿ ಪ್ರೇಮ ಅಂತಕ್ಕಂಥದ್ದು ಜಾತಿ ಧರ್ಮ ಎಲ್ಲ ನೋಡಿ ಬರೋದಿಲ್ಲ. ಪ್ರೀತಿ ಪ್ರೇಮ ಮಾಡಿರ್ತಾರೆ. ಸೊ ಅದನ್ನು ಇಷ್ಟು ಬ್ರೂಟಲ್ಲಾಗಿ ಕೊಲೆ ಮಾಡಿಬಿಡ್ತಾರೆ. ಇನ್ನೂ ಅದು ಚಾಲ್ತಿಯಲ್ಲಿದೆ, ತುಂಬ ಕಡೆ ಆಯಿತು ಅದು. ಸೊ ಆಗ ಇದಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡೋದು ಅಂತ ನಾನು ಯೋಚನೆ ಮಾಡಿ ಇದರಲ್ಲಿ ಏನು ತಪ್ಪಿದೆ, ಯಾರಿಗೆ ಬುದ್ಧಿ ಹೇಳಬೇಕು, ಇದರಲ್ಲಿ ಯಾರು ತಪ್ಪು ಇದು ಅಂತೆಲ್ಲ ಅನಿಸುವಾಗ ನನಗೆ ಇದ್ರ ಮೇಲೆ ಒಂದು ಸಣ್ಣ ಚಿತ್ರನಾದರೂ ಮಾಡಬೇಕು, ಒಂದು ಕಿರುಚಿತ್ರ ಮಾಡಬೇಕು. ಈ ಕಿರುಚಿತ್ರದಲ್ಲಿ ಇದರ ಅಪರಾಧಿ ಯಾರು ಅಥವಾ ಇದನ್ನು ಹೇಗೆ ನಾವು ಬದಲಾಯಿಸ್ಕೋಬೇಕು ನಮ್ಮ ಬಗ್ಗೆ ಅಂತ ಅನ್ನಿಸ್ತು. ಪ್ರೀತಿಗೂ ಧರ್ಮಕ್ಕೂ ಜಾತಿಗೂ ಎಲ್ಲಿ ಸಂಬಂಧ ಅಂತ ಅನ್ನಿಸ್ತು. ಹಾಗಾಗಿ ನಾನು ಒಂದು ಕಿರುಚಿತ್ರವನ್ನು ನಮ್ಮ ಸ್ನೇಹಿತ ಅಮೇರಿಕದಲ್ಲಿರ್ತಕ್ಕಂಥ ಜಯಪ್ರಕಾಶ್ ಅಂತಿದ್ದಾರೆ ನಮ್ಮ ಸ್ನೇಹಿತರು, ಅವರು ಮತ್ತು ನಮ್ಮ ಮೈಸೂರಲ್ಲಿರುವಂಥ ನನ್ನ ಆಪ್ತ ಸ್ನೇಹಿತ ಜವರಪ್ಪ, ಇವ್ರ ಹತ್ರ ಒಂದಷ್ಟು ದುಡ್ಡು ಕಲೆಕ್ಟ್ ಮಾಡಿಕೊಂಡು 1 ಲಕ್ಷದಲ್ಲಿ ಪಕ್ಕಾ ಫಿಲ್ಮ್ ಕ್ಯಾಮ್ರಾಗಳನ್ನ ಯೂಸ್ ಮಾಡಿ ಒಂದು ಸಿನಿಮಾ ಮಾಡಬೇಕು ಅಂತ ತೀರ್ಮಾನ ಮಾಡೋದು. ಅದಕ್ಕೋಸ್ಕರ ಒಂದು ಕಥೆ ಮಾಡಿದೆ ನಾನು, ಪ್ರೇಮಂ ಶರಣಂ ಗಚ್ಚಾಮಿ ಅಂತ ಅದರ ಹೆಸರು. ಯೂಟ್ಯೂಬಲ್ಲಿ ಆ ಸಿನಿಮಾವನ್ನು ಕಿರುಚಿತ್ರವನ್ನು ಹಾಕಿದ್ದೆ. ತುಂಬ ದಿನಗಳ ತನಕ ಇತ್ತು. ಈಗಲೂ ಯೂಟ್ಯೂಬಲ್ಲಿ ನಮ್ಮ TV14 ಭಾಸ್ಕರ್ ಪ್ರಸಾದ್ ಅವರು ಇದ್ದಾರಲ್ಲ, ಅವರು ಮತ್ತು ಕಾರ್ಪೆಂಟರ್ ಅವ್ರು ಮಾಡಿಸುವಂಥ ಒಂದು TV14ನಲ್ಲಿ ಇವತ್ತಿಗೂ ಆ ಸಿನಿಮಾ ಇದೆ. ಅದರ ಲಿಂಕು ಮೋಸ್ಟ್ಲಿ ಸಿಗುತ್ತೆ ನಿಮಗೆ. TV14ಗೆ ಹೋದರೆ ಪ್ರೇಮಂ ಶರಣಂ ಗಚ್ಚಾಮಿ ಅಂತ ಕೊಟ್ಟರೆ ಆ ಕಿರುಚಿತ್ರ 15 ನಿಮಿಷದ ಕಿರುಚಿತ್ರವನ್ನು ನೋಡ್ಬೋದು. ಅದು ವಿಜಯ ಕರ್ನಾಟಕ ನಡೆಸುವ ಕಿರುಚಿತ್ರ ಸ್ಪರ್ಧೆಯಲ್ಲಿ ಮೆಚ್ಚುಗೆ ಗಳಿಸಿತ್ತು ಮತ್ತು ಅಂತಾರಾಷ್ಟ್ರೀಯ ಒಂದು ಫಿಲ್ಮ್ ಫೆಸ್ಟಿವಲಲ್ಲಿ ಈ ಪ್ರೇಮಂ ಶರಣಂ ಗಚ್ಚಾಮಿ ಚಿತ್ರಕ್ಕೆ ಅತ್ಯುತ್ತಮ ಚಿತ್ರ ಅಂತ ಬಂತು. ಅದರಲ್ಲಿ ಒಂದು ಹಾಡನ್ನು ಸೇರಿಸಿದ್ದೆ ನಾನು. ಒಂದು ಸೌಹಾರ್ದಯುತವಾದಂಥ ಗೀತೆ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಹಾಡು ನಾನು ಈ ಕಿರುಚಿತ್ರಕ್ಕೋಸ್ಕರ ಬರೆದಂಥ ಹಾಡು. ಆ ಹಾಡನ್ನು ನೀವೆಲ್ಲರೂ ಕೇಳಬೇಕು ಅಂತ ನಾನು ಹಾಕಿದ್ದೀನಿ. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಇದೆ. ಅದು ಯೂಟ್ಯೂಬಲ್ಲಿ ಇದ್ರೂ ನಿಮಗೆ ಬಹುಶಃ ಗೊತ್ತಿರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಗ ಮತ್ತೆ ನನ್ನ ಈ ಚಾನಲಲ್ಲಿ ಆ ಹಾಡನ್ನು ಮತ್ತೆ ನಿಮಗೋಸ್ಕರ ಹಾಕ್ತಾಯಿದ್ದೀನಿ. ಈ ಹಾಡನ್ನು ಆಗ ಸ್ಟಾರ್ ಮೇಕರ್ ಪಾಪ್ಯುಲರ್ ಆಗಿದ್ದಂಥ ಕಾಲ ನಮ್ಮ ಸ್ನೇಹಿತ ಕೊಳ್ಳೇಗಾಲ ಸುಂದರ್ ಅವರು, ನಮ್ಮ ಸ್ನೇಹಿತರಿಬ್ಬರು ತುಂಬ ಚೆನ್ನಾಗಿ ಆಡ್ತಾರೆ ಸರ್ ಅಂತ ಕೊಳ್ಳೇಗಾಲ ಸುಂದರ್ ಅವರು, ಬೆಂಗಳೂರಿನ ಗುರುಪ್ರಸಾದ್ ಅಂತ ಒಬ್ಬ ಹುಡುಗ ಮತ್ತು ಮಂಗಳೂರಿಂದ ಒಬ್ಬ ಸುಸ್ಮಿತಾ ಅಂತ ಆಕೆ, ಅವ್ರು ಸ್ಟಾರ್ ಮೇಕರಲ್ಲಿ ಆಡ್ತಿದ್ರು. ಸೊ ಅವ್ರನ್ನ ಕರ್ಕೊಂಡು ಬಂದು ಒಂದು ಪ್ರಯೋಗ ಮಾಡಿಸ್ಬೇಕು ಅಂತ ಈ ಹಾಡನ್ನು ನಾವು ಮೈಸೂರಲ್ಲಿ ಒಂದು ಕ್ರಿಸ್ಟಿ ಅಂತ ಒಬ್ಬರು ಮ್ಯೂಸಿಕ್ ಟೀಚರ್ ಇದ್ದರು, ಅವ್ರ ಹತ್ರ ಹೋಗಿ ಮ್ಯೂಸಿಷಿಯನ್ಸ್ ಅವರ ಮ್ಯೂಸಿಕ್ಸ್ ಎಲ್ಲ ಕಂಪೋಸ್ ಮಾಡಿಸಿ ನಮ್ಮ ಹಾಡಿಗೆ ಹಾಡಿದ್ದು. ಈ ಸಿನಿಮಾದಲ್ಲಿ ಕಾರ್ತಿಕ್ ಗೌಡ ಅಂತ ಒಬ್ಬ ಹುಡುಗ ಅಪ್ಕಮಿಂಗ್ ಆರ್ಟಿಸ್ಟ್, ಅವನು ಮಾಡಿದ್ದು ಮತ್ತು ಇನ್ನೊಂದು ಹೊಸ ಆರ್ಟಿಸ್ಟ್ ಹಾಕೊಂಡು ಮಾಡಿದ್ದು. ಬಹುಮುಖ್ಯವಾಗಿ ಈ ಚಿತ್ರದಲ್ಲಿ ವಸಂತ್ ಕುಮಾರ್ ತಿಮ್ಕಾಪುರ ಅಂತ, ಅವರು ವಿಶ್ವಪ್ರಸಿದ್ಧವಾದಂಥ ಕೃಷಿ ವಿಜ್ಞಾನಿ, ಅವರು ಮುಖ್ಯ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಸೊ ಅವರೆಲ್ಲರನ್ನೂ ಇಟ್ಕೊಂಡು ಮಾಡಿದಂಥ ಸಿನಿಮಾ ಇದು. ನೋಡಿ ಹಾಡನ್ನು. ಪ್ರೀತಿಯಿಲ್ಲದ ಲೋಕ ಹೇಗೆ ಸುಂದರ, ಪ್ರೀತಿ ಒಲ್ಲದ ಜಗಕ್ಕೆ ಬಾರದಿರೋ ಚಂದಿರ, ಪ್ರೀತಿಗೂ ಮಿಗಿಲು ಈ ಲೋಕದ ಜನಕ್ಕೆ ಚರ್ಚು ಮಸೀದಿ ಮಂದಿರ. ಪ್ರೀತಿಯಿಲ್ಲದ ಲೋಕ ಹೇಗೆ ಸುಂದರ. ಪ್ರತಿ ಜೀವಿಗೂ
ಬದುಕುವ ಹಕ್ಕಿದೆ ಈ ಲೋಕದಿ, ಎಲ್ಲವನು ಆಕ್ರಮಿಸುವ ಸೊಕ್ಕಿದೆ ಮಾನವನಲ್ಲಿ. ಜಾತಿ ಮತ ಧರ್ಮಗಳ ಅಮಲೇರಿದ ಜನರೊಳಗೆ ದ್ವೇಷ ಕ್ರೌರ್ಯ ಉಕ್ಕಿ ಹರಿದಿದೆ. ಮನಸ್ಸು ಕುರುಡಾಗಿದೆ, ಬದುಕು ಬರಡಾಗಿದೆ. ಪ್ರೀತಿ ಇಲ್ಲದ ಲೋಕ ಹೇಗೆ ಸುಂದರ, ಪ್ರೀತಿ ಒಲ್ಲದ ಜಗಕ್ಕೆ ಬಾರದಿರೋ ಚಂದಿರ. ಪ್ರೀತಿಯೊಂದೇ ಎಲ್ಲರನ್ನು ಬೆಸೆಯುವ ಸೆಲೆಯಾಗಿದೆ. ಜಾತಿಯಿಂದ ಮುಕ್ತರಾಗಿ ಬದುಕ ಸವಿಯಬೇಕಿದೆ. ಜಾತಿ ಮತ ಧರ್ಮಗಳ ಅಮಲೇರಿದ ಜನರೊಳಗೆ ಪ್ರೀತಿ ಪ್ರೇಮ ಉಕ್ಕಿ ಹರಿಯಲಿ, ಕ್ರೋಧಾಗ್ನಿ ಆರಲಿ, ಅಲ್ಲಿ ಹೂಗಳರಳಲಿ. ಕೇಳು ಮನುಜ ಪ್ರೀತಿಯೊಂದೇ ಸರ್ವ ಸುಂದರ, ಪ್ರೀತಿಗಾಗಿ ಉಳಿದಿಹವು ಸೂರ್ಯ ಚಂದಿರ. ಪ್ರೀತಿಯೇ ಮನುಜ ಕುಲಕ್ಕೆ ಸುಖ ಶಾಂತಿಯ ಮಂದಿರ, ಸುಖ ಶಾಂತಿಯ ಮಂದಿರ, ಸುಖ ಶಾಂತಿಯ ಮಂದಿರ.